Excel Techno School, ಗುರುವಾಯನಕೆರೆ, ವೇಣೂರು. Admission open now. 2:45 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥ ಬಸ್ ದುರಂತದಲ್ಲಿ ಸುಮಾರು 9 ಜನ ಸಾವನ್ನಪ್ಪಿದ್ದು, ಇನ್ನುಳಿದವರಿಗೆ ಗಾಯಾಳುಗಳಿಗೆ ಹಿರಿಯೂರಿನಲ್ಲಿ ಮತ್ತು ಬೇರೆ ಕಡೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 9 ಜನ ಏನು ಬೆಳಗಿನ ಜಾವ ನಿಧನರಾಗಿದ್ದಾರ, ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ, ಅವ್ರ ಬಂಧು ಬಳಗದವ್ರಿಗೆ ಆಗಿರ್ತಕ್ಕಂಥ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಎರಡನೇದಾಗಿ, ಬೆಳಗ್ಗೆನೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರವೂ ಮಾಡಬೇಕು. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ಯಾರು ಗಾಯಾಳುಗಳಿದ್ದಾರ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಖರ್ಚು ವೆಚ್ಚವನ್ನ ಸಂಪೂರ್ಣ ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಮತ್ತು ಬೆಳಗಿನ ಜಾವ ಟ್ರಾಫಿಕ್ ನಲ್ಲಿ, ಹೈವೇನಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ. 6 ಲೇನ್ ಇದೆ, ಬರ್ಲಿಕ್ಕೆ 3 ಲೇನು, ಹೋಗ್ಲಿಕ್ಕೆ 3 ಲೇನು. ಯಾವ ಲೇನು ಲಾರಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಕಾರ್ಗಳಿಗೆ ರಿಸರ್ವ್ ಆಗಿದೆ. ಅದೇ ಲೈನ್ ನಲ್ಲಿ ಹೋದ್ರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾ ಇತ್ತು. ಬಸ್ನವರು ಬೇಕಾಬಿಟ್ಟಿಯಾಗಿ ಓವರ್ಟೇಕ್ ಮಾಡೋದು, ಸ್ಪೀಡ್ ನಲ್ಲಿ ವಾಹನಗಳನ್ನ ಚಲನೆ ಮಾಡ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ, ಲಾರಿಗಳಿಗೆ 85 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಮಾಡಿದ್ರಿಂದ ಸಣ್ಣ ಸಣ್ಣ ಕಾರ್ಗಳದೇನದಾವ್ 100 ಕಿಲೋಮೀಟರ್, 120 ಕಿಲೋಮೀಟರ್ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಇವರು ಅಡ್ಡಿಯಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದು. ಹಿಂದೆ ಒಂದ್ಸಾರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು, ಟ್ರಾಫಿಕ್ ಆಡಿಟ್ ಮಾಡಿಸ್ತೇನೆ ಅಂತ ಹೇಳಿ. ಅದನ್ನು ಮಾಡಲಿಲ್ಲ, ಬರೀ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿದೆ. ಅದನ್ನು ಮಾಡಲೇಬೇಕು, ಮಾಡಿ ಡಿಸಿಪ್ಲೈನ್ ತರಬೇಕು. ಆಡಿಟ್ ಅನ್ನೋದಕ್ಕಿಂತಲೂ ಡಿಸಿಪ್ಲೈನ್. ಯಾವ್ಯಾವ ಲಾರಿಗೆ ಲೇನ್ ಇದೆ, ಯಾವ್ದು ಬಸ್ಸಿಗೆ ಲೇನ್ ಇದೆ, ಯಾವ್ದು ಕಾರಿಗೆ ಲೇನ್ ಇದೆ, ಅದರಲ್ಲೇ ಓಡು ಹಾಗೆ ಮಾಡಿದ್ರೆ ಆಕ್ಸಿಡೆಂಟ್ಗಳು, ಇಂಥ ಅನಾಹುತಗಳು ಕಡಿಮೆ ಆಗ್ತವೆ. ಎಲ್ಲ ಪೇಷಂಟ್ಗೆ ತಲೆಗೆ, ಬ್ರೈನ್ಗೆ ಸ್ವಲ್ಪ ಇದು ಆಗಿದೆ, ಕಟ್ ಆಗಿದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ, ಬೇರೆ ಕಡೆ ಬೇಡ ಅಂತ ಹೇಳಿ ಇಲ್ಲೇ ಮಾಡ್ತೀವಿ. ಈಗ ಅದನ್ನೇ ನೋಡ್ತಾ ಇದ್ದೇನೆ. ಪೂರ್ಣ ಬ್ಲಾಕ್ ಸ್ಪಾಟ್ ನ ಗುಡ್ಸ್ರಿ ಅಂತ ಹೇಳಿ ಬಹಳಷ್ಟು ಸರಿ ಹೇಳಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಜೊತೆಗೆ ಪದೇ ಪದೇ ಈ ತರದ ಆಕ್ಸಿಡೆಂಟ್ಗಳಾಗ್ತವೆ. ಏನ್ ಹೇಳಕ್ ಅದೇ ಹೇಳಿದ್ನ, ಟ್ರಾಫಿಕ್ ನಲ್ಲಿ ಶಿಸ್ತು ತರಬೇಕು ಅಂತ, ಡಿಸಿಪ್ಲಿನ್ ತರಬೇಕು. ಅದನ್ನ ಟ್ರಾಫಿಕ್ ಆಡಿಟ್ ಮಾಡ್ತೇನೆ ಅಂತ ಹೇಳಿ ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು, ಅದನ್ನ ಆದಷ್ಟು ಬೇಗನೆ ಜಾರಿಗೆ ತರಬೇಕು ಅಂತ. ಚಿತ್ರದುರ್ಗ ಭಾಗದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿದೆ 2-3 ವರ್ಷದಿಂದ. ಕೆಡಿಪಿ ಮೀಟಿಂಗ್ ಅಲ್ಲೂ ನೀವು ಅದಕ್ಕೆ ಹೈವೇ ಅಥಾರಿಟಿ ಅವ್ರಿಗೂ ಹೇಳ್ತೀರಾ, ಆದ್ರೆ ಅವ್ರು ಏನು ಕ್ರಮ ಕೈಗೊಳ್ತಿಲ್ವಲ್ಲ? ಡಿಸಿಪ್ಲಿನರಿ ಆಕ್ಷನ್ ಏನು? ಒಂದು NHAIದವರು ಬರೀ ರೋಡ್ ಮೇಂಟೆನೆನ್ಸ್ ಅಷ್ಟೇ ಮಾಡ್ತಾರೆ. ಟ್ರಾಫಿಕ್ ಬಗ್ಗೆ ಅವ್ರಿಗೆ ಏನು ಕಂಟ್ರೋಲ್ ಇರುವುದಿಲ್ಲ. ಟ್ರಾಫಿಕ್ ವ್ಯವಸ್ಥೆ ಡಿಪಾರ್ಟ್ಮೆಂಟ್, ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾದಂಥದ್ದು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ಚಿತ್ರದುರ್ಗ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಸ್ಪಾಟ್ಗಳು ಜಾಸ್ತಿ ಇದ್ದಾವೆ ಅಲ್ಲಿ ಟ್ರಾಫಿಕ್ ಡಿಸಿಪ್ಲೈನ್ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಏನಿಲ್ಲ, ಡಿಸಿಪ್ಲೈನ್ ತರ್ಲಿಕ್ಕೆ ಅಂದ್ರೆ 3 ಲೇನ್ ಅದ, 3 ಲೇನ್ ನಲ್ಲಿ ಯಾರ್ಯಾರಿಗೆ ಯಾವ ಲೇನ್ ರಿಸರ್ವ್ ಅದ. ಲಾರಿಗೆ ರಿಸರ್ವ್ ಇದ್ದದ್ದು ಲಾರಿಗೆ, ಬಸ್ಸಿಗೆ ರಿಸರ್ವ್ ಇದ್ದದ್ದು ಬಸ್ಸಿಗೆ, ಕಾರುಗಳಿಗೆ ರಿಸರ್ವ್ ಇದ್ದದ್ದು ಕಾರುಗಳಿಗೆ ಹೋದ್ರೆ ಆಕ್ಸಿಡೆಂಟ್ಗಳು ಬಹಳ ಕಡಿಮೆ ಆಗ್ತವೆ.
ಅದನ್ನ ಮಾಡು. ಡ್ರಿಂಕ್ ಡ್ರೈವ್ ಮಾಡ್ತಾರೆ ಅದ್ರ ಬಗ್ಗೆ ಅದೇ ಗಾಂಜಾ ಸೇದಿ ಲಾರಿಗಳನ್ನ ಓಡಿಸ್ತಾರ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ, ಕುಡಿದು ಓಡಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿನೇ ರಾಜ್ಯ ಸರ್ಕಾರ ಸ್ವಲ್ಪ ಬಿಗಿ ಮಾಡ್ಬೇಕು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಅಲರ್ಟ್ ಆಗಿ ಡ್ರೈವರ್ಗಳ ಮೇಲೆ ಕ್ರಮ ಜರುಗಿಸುವಂಥದ್ದು ಆಗ್ಬೇಕು. ಯಾರು ಕುಡಿದು ಓಡಿಸ್ತಾರ ಅವ್ರ ಲೈಸೆನ್ಸ್ಗಳನ್ನ ರದ್ದು ಮಾಡ್ಬೇಕು. ಅಲ್ಲೇ ಸ್ಪಾಟ್ ಅಲ್ಲೇ ಸೀಸ್ ಮಾಡಿ ಅವ್ರನ್ನ ಇಳಿಸ್ಬೇಕು. ಸ್ಪಾಟ್ ವಿಸಿಟ್ ಏನಾದ್ರು ಮಾಡ್ತೀರಾ ಸರ್ ಈಗ? ಸ್ಪಾಟ್ ವಿಸಿಟ್ ಎಲ್ಲ ಶಿಫ್ಟ್ ಆಗಿದೆ, ಅದಕ್ಕೆ ಹಾಸ್ಪಿಟಲ್ಗಳಿಗೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.